ಗುಡ್ ಮಾರ್ನಿಂಗ್. ನಮ ಶಿವಾಯ. ಇವತ್ತು ನನ್ನ ಮಾರ್ನಿಂಗ್ ವ್ಲಾಗು. ಇವತ್ತು ನಾನು ರಾಗಿ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದೆ. ಅದರಲ್ಲಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಇದು ಚೆನ್ನಾಗಿ ಕುದಿಯೋಬೇಕಾದ್ರೆ ರಾಗಿ ಹಿಟ್ಟು ಹಾಕಿ, ಇದನ್ನೊಂದು 15 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಬೇಯಲಿಕ್ಕೆ ಬಿಡಿ. ಅದು ಇದರ ನೀರು ಚೆನ್ನಾಗಿ ಕುದಿಯೋಬೇಕಾದ್ರೆ ಒಂದು ಸೌಟ್ ತೊಗೊಂಡು ಅದರಲ್ಲೇ ಕಲಿಸ್ಕೊಳ್ಳಿ. ಒಂದು ಗಂಟೆ ಇರಬಾರ್ದು, ಆ ಥರ ಕಲಿಸ್ಕೊಳ್ಳಿ. ಅದನ್ನು ಈ ಕಡೆ ಸೈಡಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆ ನಾದ್ಕೊಳ್ಳಿ, ಮೆದುಕೊಳ್ಳಿ. ಇದು ಚೆನ್ನಾಗಿ ನಾದ್ಕೊಳ್ಳಿಲ್ಲ, ಮೆದ್ಕೊಳ್ಳಿಲ್ಲ ಅಂದರೆ ರಾಗಿ ರೊಟ್ಟಿ ಉದ್ದೋಕ್ಕಾಗಲ್ಲ, ಅದೆಲ್ಲ ಸೈಡಿಗೆ ಅರ್ದ್ಬಿಡುತ್ತೆ. ಹಾಗಾಗಿ ಒಡಕ್ ಥರ ಆಗಿಬಿಡುತ್ತೆ. ಇದನ್ನು ಚೆನ್ನಾಗೇ ನಾದ್ಕೋಬೇಕು. ಹೀಗೆ ಎಲ್ಲ ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಳಿ ಸೈಡಿಗೆ. ಈಗ ರಾಗಿ ರೊಟ್ಟಿ ಹೇಗೆ ಉದ್ದೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳಿ. ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ಉತ್ತಾ ಬನ್ನಿ. ಆ್ಯಕ್ಚುಲಿ ರಾಗಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ರಾಗಿಯಲ್ಲಿ ಕ್ಯಾಲ್ಶಿಯಮ್ ತುಂಬ ಇರುತ್ತೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಇದಾದ ನಂತರ ರೊಟ್ಟಿಲಿ ಹಂಚಲ್ಲಿ ರಾಗಿ ರೊಟ್ಟಿನ ಬೇಯಿಸ್ಕೊಳ್ಳಿ. ಈ ರೊಟ್ಟಿ ಉತ್ಕೊಂಡಿರ್ತೀವಲ್ಲ, ಅದನ್ನು ಹಂಚ್ ಮೇಲೆ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ಕೊಂಡು ಅದು ರೊಟ್ಟಿ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಾದ ನಂತರ ಇದನ್ನು ಹೀಗೆ ಉಲ್ಟಾ ಹಾಕಿ ಇದನ್ನು ರಾಗಿ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ್ಯಕ್ಚುಲಿ ಸಿಮ್ಮಲ್ಲಿಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು, ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಾದ ನಂತರ ರೊಟ್ಟಿನ ಚೆನ್ನಾಗಿ ಬೆಂದ ನಂತರ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. 2 ರೊಟ್ಟಿ ಈ ಥರ ಉಬ್ಬಬೇಕು. ಉಬ್ಬಿದಾಗ ನಿಮ್ಮ ನಾದಿರೋದು ಉದ್ದಿರೋದೆಲ್ಲ ಚೆನ್ನಾಗಿದೆ ಅಂತ. ರಾಗಿ ರೊಟ್ಟಿ ಚೆನ್ನಾಗಿ ಅನಿಸಿದರೆ, ನನ್ನ ವ್ಲಾಗ್ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.